ಇನ್ನು ರಾಜ್ಯ ಬಿಜೆಪಿ ಘಟಕದಲ್ಲಿ ತಾರಕಕ್ಕೇರ್ತಾ ಇದೆ ಆಂತರಿಕ ಗುದ್ದಾಟ. ಬಣಗಳ ಮಧ್ಯೆ ಫೈಟ್, ಚುನಾವಣೆಯಲ್ಲಿ ಹೀನಾಯ ಸೋಲು, ನಾಯಕರ ಮಧ್ಯೆ ನಿಲ್ತಾನೆ ಇಲ್ಲ ಮುನಿಸು. ಹೈಕಮಾಂಡ್ಗೆ ತಲೆಬಿಸಿ ಆಗ್ತಾ ಇದೆ. ಬಣ ಬಡಿದಾಟಕ್ಕೆ ಬ್ರೇಕ್ ಅನ್ನು ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ದೆಹಲಿಯ ವರಿಷ್ಠರು. ಈಗಾಗಲೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಒಂದು ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಒಂದು ಕಡೆ ಗಮನಿಸ್ತಾ ಇದ್ದೀವಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ವಿತಂಡ ವಾದವನ್ನ ಮಾತ್ರ ನಿಲ್ಲಿಸೋ ಹಾಗೆ ಕಾಣಿಸ್ತಾ ಇಲ್ಲ. ಯತ್ನಾಳ್ ಅವರ ವಿರುದ್ಧ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಾಗಿರ್ಬೋದು, ಸೊ ಹಲವಾರು ನಾಯಕರು ಏನು ಯತ್ನಾಳ್ ಅವರನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ಗೆ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಅದಾಗೋ ಹಾಗೆ ಕಾಣಿಸ್ತಾನೆ ಇಲ್ಲ. ಸೊ ಈಗ ನೋಡಿ, ಈಗಾಗಲೇ ಒಂದು ಕಡೆ ಏನಂದ್ರೆ ಶೋಕಾಸ್ ನೋಟಿಸ್ ಅನ್ನ ಹೊಡೆಸೋದ್ರ ಮುಖಾಂತರ ಯತ್ನಾಳ್ ಅವರನ್ನ ದೆಹಲಿಗೆ ಕರೆಸಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ಸೊ ಈ ರೀತಿಯೆಲ್ಲ ಸ್ವಪಕ್ಷದ ನಾಯಕರ ವಿರುದ್ಧನೇ ಆಕ್ರೋಶವನ್ನ ವ್ಯಕ್ತಪಡಿಸಬೇಡಿ. ಜಸ್ಟ್ ಬಿಕಾಸ್ ನೋಡಿ, ಈಗ ಪಕ್ಷ ಈಗಾಗಲೇ ತಳ ಹಂತಕ್ಕೆ ಕುಸಿತಾ ಇದೆ ನೀವು ಕೊಡ್ತಾ ಇರುವಂತಹ ಹೇಳಿಕೆಯಿಂದ. ನಾಟ್ ಓನ್ಲಿ ವ್ಯೂ, ಆಲ್ಮೋಸ್ಟ್ ಆಲ್ ಬಿಜೆಪಿಯಲ್ಲಿರುವಂತಹ ನಾಯಕರು ಕೆಲವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ, ಇನ್ನು ಕೆಲವರು ಸ್ವಪಕ್ಷದ ನಾಯಕರ ವಿರುದ್ಧನೇ ವಾಗ್ದಾಳಿಯನ್ನು ನಡೆಸ್ತಾ ಇರೋದು ಎಲ್ಲೋ ಒಂದು ಕಡೆ ಪಕ್ಷದ ಸೋಲಿಗೆ ಪ್ರಮುಖ ಕಾರಣ ಅಂತಾನೆ ಹೇಳ್ತಿದ್ದಾರೆ. ಬಟ್ ಅದನ್ನ ಎಲ್ಲೋ ಒಂದು ಕಡೆ ಅರ್ಥಕೊಳ್ಳೋ ರೀತಿಯಲ್ಲಿ ಯಾವ ನಾಯಕರು ಕೂಡ ಕಾಣಿಸ್ತಾ ಇಲ್ಲ. ನೋಡಿ, ಈಗ BY ವಿಜಯೇಂದ್ರ ಅವರು ಕೂಡ ಅವರ ತಂದೆ BS ಯಡಿಯೂರಪ್ಪನವ್ರಿಗಾಗಿರ್ಬೋದು ಅಥವಾ BY ವಿಜಯೇಂದ್ರ ಅವ್ರಿಗಾಗಿರ್ಬೋದು ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾನೆ ಇದ್ದಾರೆ. ಆದ್ರೂ ಕೂಡ ಹಿರಿಯ ನಾಯಕರು ಒಂದಲ್ಲ ಒಂದಿನ ಸರಿ ಹೋಗ್ತಾರೆ ಅಂತ ಸಮಾಧಾನ ರೀತಿಯಲ್ಲಿ ವರ್ತನೆ ಮಾಡ್ತಿದ್ರು ಕೂಡ ಯಾಕೋ ಯತ್ನಾಳ್ ಅವರ ಹೇಳಿಕೆಗಳು ಬಹಳ ನೋವನ್ನ ಉಂಟು ಮಾಡ್ತಾ ಇತ್ತು. ಹಾಗಾಗಿ ದೆಹಲಿಗೆ ತೆರಳಿದ್ರು, ದೂರನ್ನ ಕೊಟ್ಟರು. ದೂರನ ನಂತರ ಏನಾಯ್ತು ಅಂತ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಸೊ ಈಗ ಯಾಕೆ ಏನು ಎತ್ತ ಅಂತ ತಿಳ್ಕೊಳ್ದೇನೆ ಯತ್ನಾಳ್ ಅವರು ಸುಮ್ಮನೆ ಅಲಿಗೇಷನ್ಸ್ ಅನ್ನ ಮಾಡ್ತಾನೆ ಇದ್ದಾರೆ. ಈ ಅಲಿಗೇಷನ್ಸ್ ಇಂದ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ, ಗಮನಿಸ್ತಾ ಇದ್ದೀವಿ ರಾಜ್ಯ ಬಿಜೆಪಿ ಘಟಕದಲ್ಲಿ ತಾರಕಕ್ಕೆ ಏರ್ತಾನೆ ಇದೆ ಆಂತರಿಕ ಗುದ್ದಾಟ. ಇದಕ್ಕೆ ಬ್ರೇಕ್ ಅನ್ನೋದು ಇಲ್ವೇ ಇಲ್ವಾ? ಒಂದು ಕಡೆ ಯತ್ನಾಳ್, ಮತ್ತೊಂದು ಕಡೆ ವಿಜಯೇಂದ್ರ, ಎಲ್ಲಿಗೆ ಬಂದು ಮುಟ್ಟುತ್ತೆ ಕಚ್ಚಾಟ ಅಂತ?
ಚಂದ್ರಕಲಾ ಸದ್ಯ ಏನು ರಾಜ್ಯ ಬಿಜೆಪಿಯಲ್ಲಿ ಈ ಒಂದು ಬಣ ಬಡಿದಾಟಕ್ಕೆ ಈಗಾಗ್ಲೇ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಕೊಟ್ಟಿರುವಂತದ್ದು. ಈಗಾಗ್ಲೇ ಒಂದ್ ಸುತ್ತಿನ ಸಭೆಯನ್ನು ಕೂಡ ನಡೆಸಿದ್ದಾರೆ. ಇದ್ರ ಬಗ್ಗೆಯೂ ಕೂಡ ರಾಜ್ಯದ ನಾಯಕರಿಗೂ ಮತ್ತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಯತ್ನಾಳ್ ಅವ್ರಿಗೆ ಈಗಾಗ್ಲೇ ಒಂದ್ ಖಡಕ್ ಆದ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಯತ್ನಾಳ್ ಅವರು ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂತ ಒಂದಿಷ್ಟು ನಾಯಕರ ಮೇಲೆ ಅಸಮಾಧಾನಗೊಂಡಿರುವುದು ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಇಂದು ಏನು ಈಗಾಗ್ಲೇ ರಾಜ್ಯ ಬಿಜೆಪಿ ಇದಾದಂತಹ ಉಸ್ತುವಾರಿಯಾದಂತಹ ಈಗಾಗಲೇ ರಾಧಾ ಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಕೂಡ ಸಭೆಯನ್ನು ಕೂಡ ಆರಂಭ ಮಾಡಲಾಗಿದೆ. ಈ ಒಂದು ಸಭೆಯಲ್ಲಿ ಈಗಾಗಲೇ ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದಾರೆ. ವಿಜಯೇಂದ್ರ ಕೂಡ ಭಾಗಿಯಾಗಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಇಲ್ಲಿ ಈ ಒಂದು ಸಭೆಯಲ್ಲೂ ಕೂಡ ಪ್ರಸ್ತುತ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಏನೆಲ್ಲ ವಿದ್ಯಮಾನಗಳು ಆಗ್ತಾ ಇದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಯತ್ನಾಳ್ ವಿರುದ್ಧವಾಗಿ ಈಗಾಗಲೇ ಸಾಕಷ್ಟು ಜನ ಮುಗಿಬಿದ್ದಿದ್ದಾರೆ. ಈ ಒಂದು ವಿಚಾರವಾಗಿಯೂ ಕೂಡ ಒಂದಿಷ್ಟು ಕಾಲ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಇನ್ನು ಈ ಒಂದು ಸಭೆಯಲ್ಲಿ ಸಂಸದರು ಕೂಡ ಭಾಗಿಯಾಗಿರುವಂತದ್ದು. ಚಂದ್ರಕಲಾ, ಈ ಹಿಂದೆಯೂ ಕೂಡ ಏನು ಸಂಸದರಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಬಗ್ಗೆ ಎಲ್ಲ ಒಂಥರ ಹೈಕಮಾಂಡ್ ನಾಯಕರು ಗಮನ ಹರಿಸ್ಬೇಕು, ಈ ಒಂದು ಕಿತ್ತಾಟಕ್ಕೆ ನೀವು ಎಲ್ಲ ಒಂದ್ ಕಡೆ ಬ್ರೇಕ್ ಹಾಕ್ಬೇಕು, ಮಧ್ಯ ಪ್ರವೇಶ ಮಾಡ್ಬೇಕು, ಇದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಕೂಡ ಒಂದಿಷ್ಟು ಪತ್ರದ ಮೂಲಕ ಕೂಡ ಹೈಕಮಾಂಡ್ ನಾಯಕರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಅದೇ ರೀತಿಯಾದಂತೂ ಕೂಡ ಏನು ಇಂದಿನ ಒಂದು ಸಭೆಯಲ್ಲಿ ಅವರು ಕೂಡ ಹಾಜರಾಗಿರುವಂತದ್ದು. ಈ ವಿಚಾರವನ್ನು ಅವರು ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಅದೇ ರೀತಿಯಾದಂತಹ ಏನು ಯತ್ನಾಳ್ ಬಣ ಮತ್ತೆ ವಿಜಯೇಂದ್ರ ಅವ್ರ ಬಣ, ಎರಡೂ ಬಣಗಳು ಕೂಡ ಏನು ಪಕ್ಷದ ಹಿರಿಯರ ಮುಖಂಡರ ಮೇಲೆ ಈ ರೀತಿಯಾದ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೂ ಕೂಡ ಸಾಕಷ್ಟು ಒಂದು ಸಭೆಗಳನ್ನು ಮಾಡಿದ್ರು. ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ರು. ಇದರಿಂದ ಪಕ್ಷಕ್ಕೂ ಸಾಕಷ್ಟು ಡ್ಯಾಮೇಜ್ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮಾಜಿ ಸಿಎಂ ಆದಂತಹ ಸದಾನಂದ ಗೌಡ್ರು ಕೂಡ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಇಬ್ಬರ ವಿರುದ್ಧವೂ ಕೂಡ ಈ ಒಂದು ಕ್ರಮ ಆಗಲೇಬೇಕು, ಯಾರೊಬ್ರು ಕೂಡ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಬಾರ್ದು. ಅದು ಯತ್ನಾಳ್ ಅಂಡ್ ಟೀಮ್ ಇರ್ಬೋದು, ವಿಜಯೇಂದ್ರ ಅಂಡ್ ಟೀಮ್ ಇರ್ಬೋದು, ಆದ್ರೂ ಕೂಡ ಪಕ್ಷದ ವಿರುದ್ಧವಾಗಿ ಈ ರೀತಿಯಾದಂತಹ ನಡೆದುಕೊಂಡಿರುವುದು, ಇಬ್ರು ಕೂಡ ಪ್ರತ್ಯೇಕವಾದಂತಹ ಈ ರೀತಿಯಾದಂತಹ ಸಭೆ ನಡೆಸಿರುವುದು ಸರಿ ಅಲ್ಲ. ಹಾಗಾಗಿ ನೀವು ಇಬ್ಬರಿಗೆ ಖಡಕ್ಕಾದ ಸೂಚನೆಯನ್ನು ಕೊಡಿ, ಯಾವುದೇ ರೀತಿಯಾದಂತಹ ಈ ರೀತಿಯ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಈ ರೀತಿಯಾದ ಸಭೆಗಳು ಹೋರಾಟಗಳನ್ನು ಮಾಡಬಾರ್ದು ಅಂತ ಹೇಳಿ ಮತ್ತೊಮ್ಮೆ ನೀವು ಖಡಕ್ ಆಗಿ ಸೂಚನೆಯನ್ನು ಕೊಡ್ಬೇಕು ಅನ್ನೋದನ್ನು ಕೂಡ ಈಗಾಗಲೇ ಈ ಒಂದು ಸಭೆಯಲ್ಲಿ ಪ್ರಸ್ತಾಪಿಸುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಇಲ್ಲಿಯೂ ಕೂಡ ಈ ಬಗ್ಗೆ ಅವ್ರು ಬಹಿರಂಗವಾಗಿನೇ ಹೇಳಿದ್ರು. ಅದೇ ರೀತಿಯಾದಂತೂ ಕೂಡ ಇಂದಿನ ಒಂದು ಸಭೆಯಲ್ಲೂ ಕೂಡ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಚಂದ್ರಕಲಾ, ಸೋಮವಾರದಿಂದ ಏನು ಬೆಳಗಾವಿಯ ಒಂದು ಚಳಿಗಾಲ ಅಧಿವೇಶನ ಕೂಡ ಈಗಾಗಲೇ ಆರಂಭವಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕೂಡ ಪ್ರಸ್ತುತ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಪ್ರಕರಣಗಳು ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಈ ಒಂದು ಪ್ರಕರಣಗಳನ್ನು ಇಟ್ಕೊಂಡು ಮುಂದೆ ಹೋಗಿ ಈ ರೀತಿಯಾದಂತಹ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ಸರ್ಕಾರವನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವ ಒಂದು ಪ್ರಯತ್ನವನ್ನು ಒಗ್ಗಟ್ಟಾಗಿ ಮಾಡ್ಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಈಗಾಗಲೇ ರಾಧಾ ಮೋಹನ್ ದಾಸ್ ಅವರು ಈ ಒಂದು ಸಂದೇಶವನ್ನು ಕೂಡ ನೀಡುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಪ್ರಮುಖವಾಗಿ ಏನು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾಗ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಎಚ್ಚೆತ್ಕೊಂಡು ಒಂದು ಒಗ್ಗಟ್ಟಾಗಿ ಒಂದು ಬಲಿಷ್ಠವಾದಂತಹ ಒಂದು ಗಟ್ಟಿಯಾದಂತಹ ಹೋರಾಟವನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಸಚಿವರುಗಳು ಇರ್ಬೋದು, ಇವರ ಒಂದು ರಾಜೀನಾಮೆಗೂ ಕೂಡ ಆಗ್ರಹಿಸುವಂತೆ ಇಂದಿನ ಸಭೆಯಲ್ಲಿ ಸೂಚನೆಯನ್ನು ಕೂಡ ಕೊಡುವ ಸಾಧ್ಯತೆ ಇದೆ. ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಈ ಒಂದು ಹಿಂದಿನ ಒಂದು ಸಭೆಯಲ್ಲಿ ಚರ್ಚೆಯಾಗುವ ವಿಷಯಗಳಂತಂದ್ರೆ ಪ್ರಮುಖವಾಗಿ ಯತ್ನಾಳ್ ಅವರ ವಿಷಯವನ್ನು ಈ ಬಾರಿಯ ಒಂದು ಸಭೆಯಲ್ಲಿ ಚರ್ಚೆ ಮಾಡ್ಲಾಗುತ್ತೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಹೇಗಾದ್ರೂ ಮಾಡಿ ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಹಿರಿಯ ನಾಯಕರು ಕೂಡ ಈಗಾಗಲೇ ಒತ್ತಾಯ ಮಾಡ್ತಾ ಇರುವಂತದ್ದು. ಇನ್ನು ಮುಂದುವರೆದಂತೆ ಈಗಾಗಲೇ ಯತ್ನಾಳ್ ಅವರು ಏನು ಶಿವಮೊಗ್ಗದಲ್ಲೂ ಕೂಡ ಲಿಂಗಾಯತರ ಒಂದು ಸಮಾವೇಶವನ್ನು ಕೂಡ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಆ ಬಗ್ಗೆಯೂ ಕೂಡ ಸಭೆಗಳನ್ನು ನಡೆಸಿ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಆ ಒಂದು ಸಮಾವೇಶವನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಮಾಡಿಸಬಾರ್ದು. ಖಾಸಗಿ ರೀತಿಯಾದಂತಹ ಈ ಒಂದು ಸಮಾವೇಶವನ್ನು ಮಾಡೋದು ಬೇಡ. ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಕಾರ್ಯಕರ್ತರಿಗೆ ಡ್ಯಾಮೇಜ್ ಆಗುತ್ತೆ. ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲೂ ಕೂಡ ಈ ರೀತಿಯಾದಂತಹ ನಡವಳಿಕೆಯಿಂದ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ರಾಜ್ಯ ನಾಯಕರು ಕೂಡ ಏನು ರಾಧಾ ಮೋಹನ್ ದಾಸ್ ಅವರ ಬಳಿ ಮನವಿ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಇನ್ನು ಈ ಎಲ್ಲಾ ಸಭೆ ನಂತರ ಏನೆಲ್ಲ ವರದಿಯನ್ನು ಸ್ವೀಕಾರ ಮಾಡ್ತಾರೆ, ಆ ವರದಿಯನ್ನು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತೆಗೆದುಕೊಂಡು ಬಂದು ಸದ್ಯದಲ್ಲಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತ ಎಲ್ಲಾ ರಾಜಕೀಯ ಚಟುವಟಿಕೆಗಳನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದಿಟ್ಟು ವಿವರವಾಗಿ ವಿವರಿಸಿ